ಅಕ್ಷಯ ತೃತೀಯ ದಿನದಂದು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ? ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿ ಎಲ್ಲಿಟ್ಟರೆ ಬಂಗಾರ ವೃದ್ಧಿಯಾಗುತ್ತದೆ? ಚಿನ್ನ ಖರೀದಿ ಮಾಡಲು ಶುಭ ಸಮಯ ಹಾಗೂ ಈ ದಿನದ ಮಹತ್ವ ಏನೆಂದು ಈಗ ತಿಳಿಯೋಣ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಎಂದರ್ಥ. ಗುರು ಗ್ರಹವು ಲೋಹದಲ್ಲಿ ಚಿನ್ನವನ್ನು ಪ್ರತಿನಿಧಿಸುತ್ತದೆ. ಬೃಹಸ್ಪತಿ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ. ಗುರುವಿನ ಸಂಖ್ಯೆ 3. ಅಕ್ಷಯ ತೃತೀಯವು 15 ತಿಥಿಗಳಲ್ಲಿ 3ನೆಯ ತಿಥಿಯಾಗಿದೆ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಬಂಗಾರ ಮನೆಗೆ ತಂದರೆ ತುಂಬ ಒಳ್ಳೆಯದಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಮಹಾಲಕ್ಷ್ಮಿ, ಮಹಾವಿಷ್ಣು, ಕುಬೇರ ಮತ್ತು ಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡಿದರೆ ನೆಮ್ಮದಿ, ಸುಖ, ಸಂಪತ್ತು ದೊರೆಯುತ್ತದೆ. ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಹುದು. ಹೊಸ ಮನೆಯ ಗೃಹ ಪ್ರವೇಶ, ಹೊಸ ಆಫೀಸ್ ಕಟ್ಟಡಗಳ ಉದ್ಘಾಟನೆ, ಹೊಸ ವಾಹನ ಖರೀದಿ ಮಾಡುವುದು, ಭೂಮಿ ಕೊಳ್ಳುವುದು ಅತ್ಯಂತ ಶುಭಕರ. ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ 29 ಮಂಗಳವಾರದ ದಿನ ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 30 ಬುಧವಾರ ಮಧ್ಯಾಹ್ನ 2:12 ಮುಕ್ತಾಯವಾಗುತ್ತದೆ. ನೀವು ಅಕ್ಷಯ ತೃತೀಯ ದಿನದಂದು ದೇವರ ಪೂಜೆಯನ್ನು ಮಾಡಲು ಶುಭ ಸಮಯ ಯಾವುದೆಂದರೆ ಏಪ್ರಿಲ್ 30 ಬೆಳಗ್ಗೆ 5:41 ಮಧ್ಯಾಹ್ನ 12:18 ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಶುಭ ಸಮಯ ಯಾವುದೆಂದರೆ ಬೆಳಗ್ಗೆ 6:12 ಮಧ್ಯಾಹ್ನ 2:12 ಒಳಗೆ ಬಂಗಾರ ಬೆಳ್ಳಿ ಖರೀದಿ ಮಾಡಿದರೆ ಒಳ್ಳೆಯದು. ಈ ದಿನ ಬಂಗಾರ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಅಮೃತಕ್ಕೆ ಸಮಾನವಾದ ಶುದ್ಧ ಹಾಲಿನಿಂದ ಚಿನ್ನವನ್ನು ತೊಳೆದು ನಂತರ ನೀರಿನಿಂದ ತೊಳೆದು ಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು. ಇದು ಕೂಡ ಕುಬೇರನ ದಿಕ್ಕಾದ ಉತ್ತರ ದಿಕ್ಕಿನಲ್ಲಿ ನೀವು ಖರೀದಿ ಮಾಡಿದಂತಹ ಬಂಗಾರ ಬೆಳ್ಳಿಯನ್ನು ಇಟ್ಟರೆ ತುಂಬ ಒಳ್ಳೆಯದು. ಈ ರೀತಿ ಮಾಡಿದರೆ ದೇವರ ಅನುಗ್ರಹ ಮತ್ತು ಬಂಗಾರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ.